ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ವಿಷಯ. ಅದು ಕೃಷಿಕರಿಗೆ, ಹೊಲ ಜಮೀನು ಹೊಂದಿರುವಂಥ ಒಂದು ಕೃಷಿಕರಿಗೆ ಇದೊಂದು ಸಂತಸದ ಸುದ್ದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ನೋಡೋಣ ಬನ್ನಿ. ಕೃಷಿಕರು ತಮ್ಮ ಜಮೀನಿಗೆ ಹೋಗಲು ದಾರಿ ಹೊಂದಿಲ್ಲದೆ ಆಗಿರುವ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರ ಅಂದರೆ ಸ್ಟೇಟ್ ಗೌರ್ಮೆಂಟ್ ಗಮನ ಅವರೊಂದು ಏನು ಹೇಳ್ತಾರೆ ಅಂದರೆ, ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳಿಗಾಗಿ ಕಾಲು ದಾರಿ ಅಂದರೆ ನಡ್ಕೊಂಡು ಹೋಗೋಕ್ಕೆ, ಅಥವಾ ಎತ್ತಿನ ಬಂಡಿ ಅಥವಾ ಟ್ಯಾಕ್ಟರು ಈ ಥರ ಹೋಗೋಕ್ಕೆ ದಾರಿ ಬೇಕಲ್ವಾ. ದಾರಿ ಇರಲಿಲ್ಲ ಅಂದರೆ ಈಗ ಜಮೀನಿಗೆ ದಾರಿ ಕೊರತೆಯಿಂದ ಉಂಟಾಗುವ ಅಡಚಣೆನೂ ಕೂಡ ಗೊತ್ತಾಗ್ಬೋದು. ಇವಾಗ ನೀವು ಕಬ್ಬು ಬೆಳೆದಿರ್ತೀರಲ್ಲ, ಅಲ್ಲಿ ಗಾಡಿ ಬರಬೇಕು, ಅದು ಹೇರ್ಕೊಂಡು ಹೋಗೋಕ್ಕೆ, ಇದೆಲ್ಲ ಸಮಸ್ಯೆ ಆಗುತ್ತೆ. ಅಂಥ ಸಮಸ್ಯೆ ಇದ್ದಾಗ ಬೇರೆದವರು ದಾರಿ ಕೊಡಬೇಕಾಗುತ್ತೆ ನಿಮಗೆ ಮತ್ತು ಅವ್ರ ಹೊಲದ ಮಧ್ಯೆ ಇರುವಂಥ ದಾರಿನ ತಗೊಂಡು ನೀವು ದಾರಿ ಮಾಡ್ಕೋಬೇಕಾಗತ್ತೆ. ಅಂಥ ದಾರಿ ಕೊಡಿದಾಗ ನೀವೇನು ಮಾಡಬೇಕು ಅನ್ನೋದಕ್ಕೆ ಇದೊಂದು ಸಂಕ್ಷಿಪ್ತವಾದ ವಿಡಿಯೋ ಅಂತ ಹೇಳ್ತೀನಿ. ಇನ್ನು ಈ ಒಂದು ಅಡಚಣೆ ನಿವಾರಿಸಲು ರಾಜ್ಯ ಸರ್ಕಾರ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಯ ಪ್ರಕಾರ ಯಾವುದೇ ರೈತನ ಜಮೀನಿಗೆ ಕಾಲು ದಾರಿ ಅಥವಾ ಎತ್ತಿನ ಬಂಡಿ ದಾರಿ ಇಲ್ಲದೆ ಇರುವ ಸಂದರ್ಭಗಳಲ್ಲಿ ಸರ್ಕಾರ ನೇರ ಆದೇಶದಂತೆ ಸ್ಥಳೀಯ ಆಡಳಿತ ಅವಶ್ಯಕ ಸೌಲಭ್ಯಗಳನ್ನು ಒದಗಿಸುವಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ನೀವು ಆನ್ಲೈನಲ್ಲಿ ಒಂದು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ಅಪ್ ಮಾಡಬೇಕು. ಅಪ್ಲೈ ಫಾರ್ ಆಫೀಸಲ್ ಇ.ಸಿ ಅಂತೇಳಿ ಅಧಿಕೃತ ಇ.ಸಿಗೆ ಅರ್ಜಿ ಸಲ್ಲಿಸಿ. ಗೆಟ್ ಆನ್ ಆಫೀಸಲ್ ಇ.ಸಿ ಫಾರ್ ಎನಿ ಪ್ರಾಪರ್ಟಿ ಇನ್ ಕರ್ನಾಟಕ ವಿತೌಟ್ ಓನ್ಲಿ ಲ್ಯಾಂಡೆಡ್ ಅಂತ ಇರುತ್ತಲ್ಲ, ಅದಕ್ಕೊಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ನ ನೀವು ಫಿಲ್ಅಪ್ ಮಾಡಿ ಕೊಟ್ಟರೆ ನಿಮಗೆ ಗೋರ್ಮೆಂಟೇ ಅವ್ರ ಮೇಲೆ ರಿಯಾಕ್ಷನ್ ತಗೋತೆ, ಅವ್ರಿಗೂ ನೋಟಿಸ್ ಕಳಿಸುತ್ತೆ. ಅವಾಗ ಅವರು ನಿಮಗೆ ಸರಳ ದಾರಿಯನ್ನು ಮಾಡಿಕೊಡ್ತಾರೆ. ಆ ಆದೇಶದ ಮೂಲಕ ಸರ್ಕಾರವು ಖಾಸಗಿ ಜಮೀನುಗಳಲ್ಲಿ ರೈತರು ವ್ಯವಸಾಯ ಉದ್ದೇಶಕ್ಕಾಗಿ ತಿರುಗಾಡಲು ಅವಕಾಶ ಕಲ್ಪಿಸುವ ಆದೇಶದಂತೆ ಕಾಲು ದಾರಿಗಳ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಂದರೆ ಎದುರಿಸುತ್ತಿರುವ ರೈತರಿಗೆ ಸರ್ಕಾರದ ಈ ಕ್ರಮ ಸಾಕಷ್ಟು ಅನುಕೂಲವಾಗಿದೆ. ಕೃಷಿ ಸಲಕರಣೆಗಳು, ಖಾತೆ, ಶೇಂಗಾ ಮೊದಲಾದ ತೂಕದ ನ್ಯೂನತೆ ಸಾಮಾನುಗಳನ್ನು ಸ್ಥಳಾಂತರಿಸಲು ರೈತರು ಸುಲಭವಾಗಿ ಬಳಸಬಹುದಾದ ದಾರಿಯನ್ನು ಹಾಸುಹಿಸುತ್ತಿಲ್ಲವೇ ಎಂಬುದು ಸರ್ಕಾರ ಧ್ಯೇಯವಾಗಿದೆ. ಇನ್ನು ಸರ್ಕಾರ ಹೊರಡಿಸಿರುವ ಆದೇಶ ಪ್ರಕಾರ ಗ್ರಾಮದಲ್ಲಿ ರೈತರು ತಮ್ಮ ಜಮೀನಿಗೆ ಹೋಗಲು ಗ್ರಾಮ ನಕ್ಷೆಯಲ್ಲಿ ತೋರಿಸಲಾದ ದಾರಿಗಳನ್ನು ಬಳಸಲು ತೊಡಕಾದರೆ ಸ್ಥಳೀಯ ಆಡಳಿತ ತಕ್ಷಣವೇ ದಾರಿಗಳನ್ನು ತೆರವುಗೊಳಿಸುವ ತಹಶೀಲ್ದಾರ್ಗೆ ಅಧಿಕಾರ ನೀಡಿದೆ. ಖಾಸಗಿ ಜಮೀನುದಾರರು ಇಂಥ ದಾರಿಗಳನ್ನು ಮುಚ್ಚಿದರೆ ತಹಶೀಲ್ದಾರರು ತಕ್ಷಣ ಕ್ರಮ ಕೈಗೊಂಡು ಮುಕ್ತವಾಗಿ ದಾರಿಯನ್ನು ತೆರವುಗೊಳಿಸಬೇಕಾಗಿ ಅಂತ ಹೇಳ್ತಾಗ್ತದೆ. ಈ ಹೊಸ ಸುತ್ತೋಲೆ ಅಡಿಯಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಾಗಿ ದಾರಿ ಹೊಂದಿಲ್ಲದೆ ಇರುವ ಸ್ಥಿತಿಯಲ್ಲಿ ತಹಶೀಲ್ದಾರನ್ನು ಸಂಪರ್ಕಿಸಿ ಕ್ರಮ ಕೈಗೊಳ್ಳಬಹುದು. ಈ ನಿರ್ಧಾರವು ಬೇವಿಗೆ ಬಂಡಿದಾರಿ ಇಲ್ಲದಂತೆ ಪರಿಸ್ಥಿತಿಯನ್ನು ನಿವಾರಿಸಲು ಮತ್ತು ರೈತರಿಗೆ ಬೆಳೆ ಸಾಗಾಣಿಕೆಗೆ ಸೂಕ್ತ ಸೌಲಭ್ಯ ಒದಗಿಸಲು ತ್ವರಿತವಾಗಿ ಇದು ಒಂದು ನೆರವಾಗ್ತದೆ ಅಂತ ಹೇಳ್ಬೋದು. ಇದೆಲ್ಲ ರಾಜ್ಯ ಸರ್ಕಾರ ರೈತರಿಗೆ ಮಾಡಿರುವಂಥ ಒಂದು ಅನುಕೂಲಕರ. ರೈತರಿಗೆ ತೊಂದರೆ ನೀಡಲು ಪ್ರಯತ್ನಿಸುವರು ಹಿಂಜರಿಯುವ ಸಾಧ್ಯತೆ ಇದೆ. ರೈತರಿಗೆ ತಮ್ಮ ಬೆಳೆ ಉತ್ಪಾದನೆಯಲ್ಲಿ ಅನಾವಶ್ಯಕ ತೊಡಕುಗಳನ್ನು ನಿವಾರಣೆ ಮಾಡಲು ಈ ಕ್ರಮ ಪೂರಕವಾಗುತ್ತೆ ಮತ್ತು ಇಂಥ ಉತ್ತಮವಾದ ಮಾಹಿತಿ ಹೊಂದಿದೆ ಈ ವರದಿಯನ್ನು ಕೂಡಲೇ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರಾಜ್ಯ ಸರ್ಕಾರ ಈ ಹೊಸ ಕ್ರಮದಿಂದ ಮುಂದಿನ ದಿನಗಳಲ್ಲಿ ರೈತರು ತಮ್ಮ ಜಮೀನಿಗೆ ಹೋಗಲು ಅಗತ್ಯವಿರೋ ದಾರಿ ಹೊಂದಲು ಅನುಕೂಲವಾಗುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.